ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ರೇಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಏನಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇವಾಗ ನಾವು ಶುಂಠಿ ಬೆಲೆ ಮತ್ತು ಆಲೂಗಡ್ಡೆ ಬೆಲೆನ ನೋಡಿದ್ವಿ. ಎರಡು ರೇಟು ಜಾಸ್ತಿನೇ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗಾದರೆ ಈರುಳ್ಳಿ ಬೆಲೆ ಏನಾಗಿರ್ಬೋದು ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಟು ತನಕ ನೋಡಿ. ಹಾಗೆಯೇ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 25/7/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನಿಯರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಎಂಟು ತನಕ ನೋಡಿ. ಇದು ನಿಮಗೆ 10 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ ನೋಡಬಹುದು. ಇದು 11 ರೂಪಾಯಿಗೆ 1 kg ಇದೆ, ಇದು 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. ಒಂದೊಂದು ರೂಪಾಯಲ್ಲೂ ಹೆಚ್ಚು ಕಡಿಮೆ ಆಗಿ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಹಾಕಿದ್ದೀವಿ. ಪ್ರತಿಯೊಂದು ವಿಡಿಯೋಗಳನ್ನು ಸ್ಕಿಪ್ ಮಾಡಿದ್ದು ನೋಡಿ. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಸೊ ಇದರಿಂದಾಗಿ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ. ಇದು ಕೂಡ 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈರುಳ್ಳಿನ ಗಮನಿಸಬೇಕಾಗತ್ತೆ. ಇದು 14 ರೂಪಾಯಿಗೆ 1 kg ಇದೆ, ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ ನೋಡಬಹುದು. ಚಿಕ್ಕ ಸೈಜಲ್ಲೇ ಇದ್ದಾವೆ ನೋಡಬಹುದು. ರೇಟ್ ಕೂಡ ಒಂದೊಳ್ಳೆ ರೇಟೇ ಇದೆ. 14 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡ್ಬೋದು. ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಸೊ ನೋಡಿದ ತಕ್ಷಣವೇ ನಿಮಗೂ ಕೂಡ ಗೊತ್ತಾಗುತ್ತೆ. ಇದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ ನೋಡಬಹುದು. 13 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಚೆಕ್ ಮಾಡಬೇಕಾಗತ್ತೆ. ಇದು ಕೂಡ 13 ರೂಪಾಯಿಗೆ 1 kg ಸಿಗ್ತಾ ಇದೆ, 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಬೇಕಾಗಿತ್ತು ಅಲ್ವಾ, ಆವಾಗ ರೈತರಿಗೂ ಕೂಡ ತುಂಬ ಖುಷಿಯಾಗಿರೋದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ನಿಮಗೆ ಯಾವ ರೀತಿ ಆಲೂಗಡ್ಡೆ ಮತ್ತು ಶುಂಠಿ ರೇಟು ಜಾಸ್ತಿ ಆಗಿದೆಯಲ್ವ, ಅದೇ ಥರನೇ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಆವಾಗ ರೈತರಿಗೆ ಒಂದಿಷ್ಟು ಚೆನ್ನಾಗಿ ಹೆಲ್ಪ್ ಆಗಿರೋದು. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡ್ತಾ ಇದ್ದೀರಾ ಅಂದ್ಕೊತೀನಿ, ವೀಡಿಯೋಗಳನ್ನ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಹಾಗೆಯೇ ಶುಂಠಿ ಮತ್ತು ಆಲೂಗಡ್ಡೆ ವೀಡಿಯೋನು ನೀವು ನೋಡಬೇಕಾಗತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಇದು 15 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಸೊ ಅದೇ ಥರನೇ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಬೇಕು ನೋಡಬಹುದು. ಈರುಳ್ಳಿನ ಗಮನಿಸಬೇಕಾಗತ್ತೆ. ಈಗ ನಾವು ಇಷ್ಟು ಈರುಳ್ಳಿ ನೋಡಿದ್ರಲ್ಲಿ ಡ್ಯಾಮೇಜ್ ಕಡಿಮೆ ಇದೆ ಮೇಯ್ನು, ಅದು ನೀವು ಗಮನಿಸಬೇಕಾಗತ್ತೆ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಡ್ಯಾಮೇಜ್ ತುಂಬಾ ಕಡಿಮೆ ಇದೆ. ನಾವೇನು ವೀಡಿಯೋಗಳು ನೋಡ್ತಾ ಇದ್ದೀವಲ್ವ ತುಂಬ ಕಡಿಮೆ ಇದೆ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಇವತ್ತು ಒಂದಿನ ಅಂತ ಅಲ್ಲ, ಬಟ್ ನಾನು ತುಂಬ ದಿನದಿಂದ ಗಮನಿಸ್ತಾನೆ ಇದ್ದೀವಿ. ವಿಡಿಯೋದಲ್ಲಿ ನೀವು ನೋಡ್ದಂಗೆ ಡ್ಯಾಮೇಜು ಇರೋಂತಹ ಈರುಳ್ಳಿ ತುಂಬಾ ಕಡಿಮೆ ಇದೆ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ಸೊ ಈ ರೀಸನ್ಗಾದ್ರೂ ರೇಟ್ ಜಾಸ್ತಿ ಆಗಬಹುದಾಗಿತ್ತು. ನೋಡ್ಬೋದು, ರೌಂಡ್ ಶೇಪಲ್ಲಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಆದರೆ 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ರೈತರು ಯಾವಾಗಲೂ ಕಮೆಂಟ್ ಮೂಲಕ ಕೇಳ್ತಾನೆ ಇರ್ತೀರ, ಮೇಡಮ್ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ ಇದು ಕೂಡ. ಸೊ ನಮಗೆ ಬೇಜಾರಾಗುತ್ತೆ, ಯಾಕಂದರೆ ಒಂದೇ ರೇಟು ಸೇಮ್ ರೇಟ್ ನಡೀತಾನೆ ಇದೆ. ಒಂದು 20 ಟಾಪ್ ರೇಟು, 21, 22 ಇದೇ ರೇಂಜಲ್ಲಿ ನಡೀತಾ ಇದೆ ಇವಾಗ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ನಾನು ಯಾಕೆ ಪ್ರತಿಯೊಂದು ವೀಡಿಯೋದಲ್ಲೂ ಅಮೌಂಟನ್ನು ಹಾಕಿ ಮೆನ್ಷನ್ ಮಾಡಿರ್ತೀವಿ ಅಂದರೆ ನಿಮಗೆ ಕೂಡ ಗೊತ್ತಾಗಲಿ, ರೈತರಿಗೆ ಗೊತ್ತಾಗಬೇಕು ಅಂತ ಹೇಳಿ. ಹಾಗೆ ಗ್ರಾಹಕರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ ಇದು ಕೂಡ. ಗ್ರಾಹಕರು ಕೊಂಡ್ಕೊಳ್ಳೋಕ್ಕೆ ಬರುವಾಗ ನೋಡಿಬಿಟ್ಟು ಬರ್ತಾರೆ ಅವರು, ಈ ಸೈಜಲ್ಲಿರುವಂತಹ ಈರುಳ್ಳಿಗೆ ಈ ರೇಟ್ ಇದೆ, ನಾವು ಯಾವ ಸೈಜಲ್ಲಿ ಇರುವಂತಹ ಈರುಳ್ಳಿ ತಂದರೆ ನಮ್ಮ ಅಂಗಡಿಲಿ ವ್ಯಾಪಾರ ಆಗುತ್ತೆ ಅನ್ನೋದನ್ನ ಅವರು ಕೂಡ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಹೇಳ್ತಿರೋದು, ವಿಡಿಯೋಗಳನ್ನ ಚೆಕ್ ಮಾಡಿ. ಎವ್ರಿ ಡೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರುವಂಥ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಇದು ಕೂಡ 17 ರೂಪಾಯಿ ಇದೆ ನೋಡಬಹುದು. ಫ್ರೆಶ್ ಆಗಿದೆ ಈರುಳ್ಳಿ, ಬಟ್ ಒಂದು ಒಳ್ಳೆ ರೇಟ್ ಇರಬೇಕಾಗಿತ್ತು ಈ ಈರುಳ್ಳಿಗೆಲ್ಲ. ಈ ಈರುಳ್ಳಿ ನೋಡಬಹುದು, ಇದು 18 ರೂಪಾಯಿ kg ಇದೆ. ಇದು ಕೂಡ ಫ್ರೆಶ್ ಆಗಿದೆ, ಬಟ್ ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ಆದರೆ 18 ರೂಪಾಯಿಗೆ 1 kg ಸಿಗ್ತಾ ಇದೆ, 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲು ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು.
ಏನು ಡೌಟ್ ಅಂದರೆ ಇವಾಗ ರೇಟ್ ಯಾವಾಗ ಜಾಸ್ತಿ ಆಗತ್ತೆ ಅನ್ನೋದೇ ಅವರಿಗೊಂದು ಡೌಟು. ಇದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ರೈತರಿಗೆ ಮೇಯ್ನ್ ಡೌಟ್ ಇರೋದೇ ಅದು, ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅನ್ನೋದೇ. ಸೊ ನಾವು ಕೂಡ ನೋಡ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ, ರೇಟ್ ಬೇಗ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೀವಿ. ಯಾಕಂದರೆ ಪದೇ ಪದೇ ಕಮೆಂಟಲ್ಲಿ ನೀವು ಕೂಡ ಕೇಳ್ತಾ ಇದ್ದೀರಾ. ಇದು 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ಆಗುತ್ತೆ. ನೋಡಬಹುದು, ಇದೊಂದು ಫ್ರೆಶ್ ಆಗಿದೆ ಈರುಳ್ಳಿ. ಅದಕ್ಕೇ ನಿಮಗೆ ಒಂದೊಳ್ಳೆ ರೇಟಿಗೆ ಈರುಳ್ಳಿ ಸಿಗ್ತಾ ಇದೆ. ಈ ಈರುಳ್ಳಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಗ್ರಾಹಕರಾಗಿದ್ದರೆ, ರೈತರಾಗಿದ್ದರೆ ನೋಡಿಬಿಟ್ಟು ಮಾರಬಹುದು. ಇದೇ ರೇಂಜಲ್ಲಿ ತಗೊಬಂದು. ಇದು 23 ರೂಪಾಯಿ kg ಇದೆ ನೋಡಿ. ಇದು 1 ಕ್ವಿಂಟಲ್ಗೆ 2300 ರುಪೀಸ್ ಆಗುತ್ತೆ. 23 ರೂಪಾಯಿಗೂ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಗಮನಿಸಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 10 ರೂಪಾಯಿಂದ ಶುರುವಾಗುತ್ತೆ, 9-10 ರೂಪಾಯಿಂದ ಶುರುವಾಗುತ್ತೆ ಈರುಳ್ಳಿ ರೇಟು. 23 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನಿಮಗೊಂದು 30 ಆ ರೇಂಜಿಗೆ ಹೋದ್ರೇ ಒಂದೊಳ್ಳೆ ರೇಟ್ ಇರುತ್ತೆ ಅಂತ ಅನ್ಕೊತೀನಿ. ರೈತರಿಗೆ ಸಮಾಧಾನ ಆಗಬೇಕು ಅಂದರೆ ಆ ರೇಂಜಿಗೆ ಹೋಗಬೇಕು. ಯಾಕಂದರೆ ಈಗ ಡೈಲಿ 1-2 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಸೇಮ್ ಅಂದರೆ ಆಲ್ಮೋಸ್ಟ್ ಸೇಮೇ ಇದೆ. ಒಂದು 20-30 ಡೇಸ್ ಆಯಿತು, 1 ಮಂತೇ ಆಗೋಯಿತು, ಸೇಮ್ ರೇಟಲ್ಲೇ ನಡೀತಾ ಇದೆ. ಸೊ ನಾವು ಕಾದು ನೋಡ್ತಾ ಇದ್ದೀವಿ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಇವಾಗ ಅರೈವಲ್ಸ್ನ ಚೆಕ್ ಮಾಡೋಣ. ಇದು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು, ಯಶವಂತಪುರ ಮತ್ತು ದಾಸನಪುರ ಇದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 37,350 ಬ್ಯಾಗ್ಸ್ ಬಂದಿದೆ. 117 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ಯಾವಾಗ ಅರೈವಲ್ಸ್ ಕಡಿಮೆ ಬರುತ್ತೋ ಆವಾಗ ಯಶವಂತಪುರದಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿದ್ವಿ. ಬಟ್ ಒಂದು 40, 30, 20 ಇದೇ ರೇಂಜಿಗೆ ನಡೀತಿದೆ ಅರೈವಲ್ಸ್ ಕೂಡ. ಅಷ್ಟೇ 1000 ಬ್ಯಾಗ್ಸ್ಗಳು ಕೂಡ ಬರ್ತಾ ಇದ್ದಾವೆ. ಬಟ್ ರೇಟ್ ಮಾತ್ರ ಸೇಮ್ ರೇಂಜಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ನೋಡೋದಾದರೆ, ಎಕ್ಸ್ಟ್ರಾ ಸೂಪರ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ, ಅಂದರೆ 16 ರೂಪಾಯಿಂದ 17 ರೂಪಾಯಿ ತನಕ ನಡೀತಿದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ. ಅದು 1000 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. 250 ಬ್ಯಾಗ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ಕರ್ನಾಟಕದ ಈರುಳ್ಳಿಗೆ ಈ ರೇಟು ಈ ರೇಂಜಲ್ಲಿ ಹೋಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀವಿ. ಇವಾಗ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡೋದಾದರೆ, ಬೆಸ್ಟ್ ಕ್ವಾಲಿಟಿ 80 mm ಇದ್ದಲ್ಲಿ 2100 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. 21 ರೂಪಾಯಿ ತನಕ 21 ರೂಪಾಯಿಂದ 22 ರೂಪಾಯಿ ತನಕ ಹೋಗಿದೆ. ಬಿಗ್ ಕ್ವಾಲಿಟಿ ಈರುಳ್ಳಿಗೆ 1800 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1500 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ಮು 1300 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಗೋಲ್ಡ 1000 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಸೊ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಗ್ರಾಹಕರು ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವ ರೇಟಲ್ಲಿ ಬೇಕು, ಯಾವ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಬೇಕು, ಸ್ಮಾಲು, ಬಿಗ್ಗು ಮತ್ತು ಮೀಡಿಯಮ್ಮು ಯಾವ ರೇಂಜಲ್ಲಿ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿದ್ರೆ, ಸೊ ನಮ್ಮ ಕಡೆಯಿಂದ ನಿಮಗೆ ಬ್ಯಾಗ್ ಎಷ್ಟು kg ಬೇಕು, ಎಷ್ಟು ಕ್ವಿಂಟಲ್ ಬೇಕು ಅಂತೇಳಿ ನೀವೇ ಕನ್ಫರ್ಮ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಕಡೆಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಆ್ಯಂಡ್ ರೈತರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಫಸ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮಗೆ ನಮ್ಮ ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ, ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬಹುದು. ನೆಕ್ಸ್ಟ್ ನಾವಿಲ್ಲಿ ಚೆಕ್ ಮಾಡಿಬಿಟ್ಟು ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಬರಬೇಕಾದ್ರೆ ಕಾಲ್ ಮಾಡಿ, ಆಮೇಲೆ ನಿಮಗೆ ಗೇಟ್ ಪಾಸ್ ಸಿಗುತ್ತೆ, ಅಂಗಡಿ ಕೂಡ ಸಿಗುತ್ತೆ. ನಿಮಗೆ ಅವತ್ತಿನ ದಿನವೇ ಕ್ಯಾಶ್ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ. ಯಾವುದೇ ರೀತಿಯ ಡೌಟ್ ಇದರಲ್ಲಿ ಬೇಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.